ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ಏನು ವಿಚಾರ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಅಂದರೆ, ಸೋಲಾರ್ ಮೋಟ್ರನ್ನ ಯಾವ ಥರ ಮೊಬೈಲಲ್ಲೇ ಆನು ಆಫ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಬಟ್ ನಾನು ಹೇಳ್ಕೊಡೋದು ಎಲ್ಲ ಸೋಲಾರ್ ಕಂಪ್ನಿಗಳಿಗೂ ಆಗುತ್ತೆ ಅಂತೇನಿಲ್ಲ. ಬಟ್ ನಮ್ಮದು ಅದಿತಿ ಸೋಲಾರ್ ಅವ್ರದ್ದು ಹಾಕಿದ್ದು, ನಮ್ಮದು ಸೋಲಾರ್ ಇರೋದು ಅದಿತಿ ಸೋಲಾರ್ ಅವ್ರದ್ದು ಆ್ಯಪಲ್ಲಿ, ಅವ್ರದ್ದು ಆ್ಯಪ್ ಅಂತಲೂ ಗೊತ್ತಿಲ್ಲ ನನಗೆ ಪರ್ಫೆಕ್ಟು. ನಾನು ಆನ್ಲೈನಲ್ಲಿ ಹುಡುಕಿ ಒಂದು ಸ್ವಲ್ಪ ಸಿಕ್ತು ನನಗೆ, ನಂದು ವರ್ಕ್ ಆಗ್ತಾಯಿದೆ. ಅದ್ರ ಪ್ರಕಾರ ನಾನು ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನಿಮ್ಗೆ ಅನುಕೂಲ ಆದರೆ ನೀವು ಮಾಡ್ಕೊಳ್ಳಿ. ಅದಿತಿ ಸೋಲಾರ್ ಅವರಿದ್ರೆ, ಇಲ್ಲ ಬೇರೆ ಸೋಲಾರ್ದು ಆಗುತ್ತೆ ಇದೇ ಥರ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಯಾವ್ಯಾವ ಥರ ಇರುತ್ತೆ ಅಂತ. ಅನುಕೂಲ ಆಗೋದಾದರೆ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಟ್ರೈ ಮಾಡಿ. ಇನ್ ಕೇಸ್ ಆಗುತ್ತೆ ಏನಾಗಿದ್ದರೆ ಇದೇ ಥರ ನಾನು ಯಾವ ಪ್ರೊಸೀಜರ್ ಹೇಳ್ತೀನಿ, ಯಾವ ಆ್ಯಪ್ ಹೇಳ್ತೀನಿ ಅದರಲ್ಲಿ ಮಾಡ್ಕೊಳ್ಳಿ, ಆದರೆ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಬಟ್ ಏನೇನಕ್ಕೆ ಯೂಸ್ ಆಗುತ್ತೆ ಅಂದರೆ, ಈಗ ಇನ್ ಕೇಸ್ ಒಂದು ಕಡೆ ಬೇರೆ ಕಡೆ, ಈಗ ಮೋಟ್ರ್ ಹತ್ರ ನೀವು ಬೇರೆ ಕಡೆ ಪೈಪ್ ಸೇರಿಸ್ಬೇಕಾಗಿರುತ್ತೆ. ಈಗ ದೂರದಲ್ಲಿ ಈಗ ಒಂದು 500 ಮೀಟ್ರ್ ಇರುತ್ತೆ ಅಂದ್ಕೊಳ್ಳಿ, ಅಲ್ಲಿಂದ ಮತ್ತೆ ಮೋಟ್ರ್ ಹತ್ರಕ್ಕೆ ಹೋಗಿ ಆಫ್ ಮಾಡಿ, ಸ್ಟಾರ್ಟರ್ ಬಾಕ್ಸ್ ಹತ್ರ ಆಫ್ ಮಾಡಿ ಮತ್ತೆ ಬಂದು ಇದು ಮಾಡೋದು ತಪ್ಪುತ್ತೆ. ಅಲ್ಲೇ ಆಫ್ ಮಾಡ್ಕೊಬಿಟ್ಟು ಅಲ್ಲೇ ಮೊಬೈಲಲ್ಲೇ ಆಫ್ ಮಾಡಿಕೊಂಡು ಆಮೇಲೆ ಮತ್ತೆ ಪೈಪೆಲ್ಲ ಬಿಚ್ಚಿ ಸೇರಿಸಿ ಆದಮೇಲೆ ಮತ್ತೆ ಎಲ್ಲಿಗೆ ನಿಮ್ಗೆ ಜೆಟ್ ಹಾಕೋದೇ ಆಗಲಿ ಇನ್ನೊಂದೇ ಆಗಲಿ ಪೈಪ್ ಸೇರಿಸಾದ್ಮೇಲೆ ಮತ್ತೆ ರಿಪೀಟ್ ಅಲ್ಲೇ ಆನ್ ಮಾಡ್ಕೋಬೋದು. ಆ ಥರ ಕೆಲಸಗಳು ಈಸಿ ಆಗುತ್ತೆ. ಇಲ್ಲಾಂದರೆ ಅಲ್ಲಿ ಯಾರನ್ನೂ ನೋಡಿ ಅಂತ ಹೇಳ್ಬಿಟ್ಟು ಬೇಕಾದ್ರೆ ನೀವೆಲ್ಲ ದೂರದಲ್ಲಿದ್ರೂ ಆನು ಆಫ್ ಮಾಡ್ಕೊಂಡು ಹೇಳ್ಬೋದು, ಮಾಡ್ಬೋದು. ಚೆನ್ನಾಗಿದೆ, ನನಗೇನೋ ಓಕೆ. ಬಟ್ ಯಾವುದೇ ರೀತಿ ದುಡ್ಡು ಎಲ್ಲ ಏನು ಕಟ್ಟಾಗಲ್ಲ, ಏನೂ ಇಲ್ಲ, ಬರೀ ಆ್ಯಪ್ ರಿಜಿಸ್ಟ್ರೇಷನ್ ಅಷ್ಟೇ. ಬಟ್ ಇದೇ ಥರ ಇರುತ್ತೆ ಎಲ್ಲವುದು ಅಂತ ನನಗೆ ಗೊತ್ತಿಲ್ಲ. ನಮ್ಮದು ನಾನು ಅದಿತಿ ಸೋಲಾರ್ ಅವ್ರದ್ದು ಹಾಕಿದ್ದು ಅದಾಗಿ ನಮಗೆ ಒಟ್ಟಿನಲ್ಲಿ ಅವರೇನು ಹೇಳ್ಕೊಟ್ಟಿರಲಿಲ್ಲ, ಸುಮ್ಮನೆ ನಾವು ಹುಡುಕಿ ಸಿಕ್ತು. ಓಕೆ, ಚೆನ್ನಾಗಿದೆ, ನನಗಂತೂ ಯೂಸ್ ಆಗ್ತಿದೆ. ನೋಡಿ, ಟ್ರೈ ಮಾಡಿ, ನನಗೆ ಹೇಳ್ಕೊಡ್ತೀನಿ ಆ ಥರ ಮಾಡಿ ನೋಡಿ, ಓಕೆನಾ. ಹೇಳ್ಕೊಡ್ತೀನಿ ನಾನು ಇವಾಗ ಆನ್ ಆ್ಯಂಡ್ ಆಫ್ ಮಾಡೋದು ಹೇಗೆ ಅಂತ ಒಂದು ಆ್ಯಪು. ಅದನ್ನು ಈಗ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡೋಣ. ಈಗ ನಾನು ಹೇಳ್ದಂಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಹೇಳ್ತೀನಿ ಯಾವ ಥರ ಅಂತ. ಸರ್ಚ್ಗೆ ಹೋಗಿ SSP RMS ಅಂತ ಟೈಪ್ ಮಾಡಿ. ಮೊದಲನೇದು SSP RMS ಅಂತ ಟೈಪ್ ಮಾಡಿದಾಗ ಈ ಆ್ಯಪ್ ನೋಡ್ಕೊಳ್ಳಿ, ಈ ಥರ ಬರುತ್ತೆ. ಈ ಆ್ಯಪ್ ಮೇಲೆ ಇನ್ಸ್ಟಾಲ್ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. SSP RMS ಈ ಆ್ಯಪು. ಬಟ್ ನಾನು ಈ ಆ್ಯಪ್ ಹೇಳ್ತಿರೋದು ಎಲ್ಲದಕ್ಕೂ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡಿ. ನಿಮ್ಗೆ ಆದ್ರೂ ಆಗ್ಬೋದು, ಆಗದೇನೂ ಇರ್ಬೋದು. ಬಟ್ ಇದು ನಮ್ಮದು ಅದಿತಿ ಅವ್ರದ್ದು ಈ ಥರ ಇದೆ. ಬಟ್ ಯಾರ್ಯಾರ್ದು ಎಷ್ಟೆಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಬನ್ನಿ, ಓಪನ್ ಆಯಿತು, ಇನ್ಸ್ಟಾಲ್ ಆಯಿತು. ಓಪನ್ ಮಾಡೋಣ, ನಿಮಿಷ. ಓಪನ್ ಕೊಟ್ಕೊಳ್ಳಿ, ಇನ್ಸ್ಟಾಲ್ ಮಾಡಿಬಿಟ್ಟು. ಮತ್ತು ಅದೇನೇನು ಕೇಳುತ್ತೆ ಎಲ್ಲದಕ್ಕೂ ಅಲೋ ಕೊಟ್ಕೊಳ್ಳಿ. ಲೊಕೇಶನ್ ಆಗಲಿ ಮತ್ತು ಇನ್ನೊಂದೇ ಆಗಲಿ ಏನೇನು ಕೇಳುತ್ತೆ ಎಲ್ಲ ಕೊಟ್ಕೊಳ್ಳಿ. ಕೊಟ್ಕೊಂಡಾದ್ಮೇಲೆ ಲ್ಯಾಂಗ್ವೇಜು ಇಂಗ್ಲೀಷು ಹಿಂದಿ ಎರಡು ಬರುತ್ತೆ. ಬೇಡ, ಇಂಗ್ಲೀಷ್ ಕೊಟ್ಕೊಳ್ಳಿ. ಹಿಂದಿ ಬರುತ್ತೆ ಅಂದರೆ ಹಿಂದಿನೂ ಕೊಟ್ಕೊಳ್ಳಿ. ಇನ್ನು ಎಂಟರ್ IMEI ನಂಬರ್ ಕೇಳುತ್ತೆ. IMEI ನಂಬರು ನಿಮ್ಮ ಸ್ಟಾರ್ಟ್ರ್ ಬಾಕ್ಸ್ ಮೇಲೆ ಇರುತ್ತೆ. ಇದನ್ನು ಸೈಡಲ್ಲಿ ಒಂದು ಫೋಟೋ ಹಾಕ್ತೀನಿ, ಈ ಸ್ಕ್ರೀನ್ ಬರ್ಬೇಕಾದ್ರೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ. ಅದನ್ನು ಅದರಲ್ಲಿ IMEI ನಂಬರೇ ಆಗಲಿ ಇನ್ನೊಂದೇ ಆಗಲಿ ಎಲ್ಲ ಇರುತ್ತೆ. ನಾನೀಗ IMEI ನಂಬರ್ ಟೈಪ್ ಮಾಡ್ತೀನಿ, ಓಕೆನಾ. 60617 ಓಕೆನಾ. 17 ನೋಡಿ, ಅಲ್ಲಿ ಡಿವೈಸ್ ವೆರಿಫೈಡ್ ಆಯಿತು. ಈಗ ಇಲ್ಲಿ ನೀವು ಏನೇನು ಬೇಕಾಗುತ್ತೆ ಅದನ್ನು ಏನೇನು ಕೇಳುತ್ತೆ ಅದನ್ನೆಲ್ಲ ಕೊಟ್ಟರಾಯಿತು. ಇಲ್ಲಿ ಹೆಸರು ಅವ್ರದ್ದು, ನಮ್ಮ ಅಣ್ಣಂದು ಇದು ಮಾಡ್ತಿರೋದು, ಅವ್ರ ಹೆಸರು ಹಾಕ್ತೀನಿ. ನಂದು ಆಲ್ರೆಡಿ ಆಗ್ಬಿಟ್ಟಿದೆ, ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ಈಗ ಅವ್ರದಕ್ಕೆ ಹಾಕ್ತೀನಿ. ಅವಿನಾಶ್ ಮೊಬೈಲ್ ನಂಬರ್ ಅವ್ರದ್ದು ಮೊಬೈಲ್ ನಂಬರ್
ಎಂಟರ್ ದಿ ಈಸಿ ಪಿನ್ನು ಅಂದರೆ ನಿಮಗೆ ಏನಾದರೂ ಪಾಸ್ವರ್ಡ್ ಇಟ್ಕೊಳ್ಳೋದಾದರೆ ಒಂದು ಆರು ಪಿನ್ನ ಇಟ್ಕೋಬೇಕು. ಇದಕ್ಕೆ ಏನು ನಿಮಗೆ ಪಾಸ್ವರ್ಡ್ ಏನು ಈಸಿ ಅನಿಸುತ್ತೆ ನಿಮಗೆ ನೆನಪಿರೋ ಅಂಥವನ್ನ ಒಂದು 6 ಪಿನ್ ಇಟ್ಕೊಳ್ಳಿ. ಸೆಲೆಕ್ಟ್ ಸ್ಟೇಟ್ ಕೇಳುತ್ತೆ, ಕರ್ನಾಟಕ ಕೊಡಿ. ಡಿಸ್ಟಿಕ್ ಕೇಳುತ್ತೆ, ಅವ್ರದ್ದು ಮೈಸೂರು ಡಿಸ್ಟಿಕ್ ಆದ್ದರಿಂದ ಮೈಸೂರು ಡಿಸ್ಟಿಕ್ ಕೊಡ್ತೀನಿ. ನಮ್ಮಣ್ಣ ಅವ್ರದ್ದು ಕೇಳ್ತಾಯಿದ್ದೆ, ಇಲ್ಲಿ ನಾನು ಮೈಸೂರೇ ಕೊಟ್ಟಿರ್ತೀನಿ, ಮೈಸೂರೇ ಕೊಡಿ. ರಿಜಿಸ್ಟರ್ ಕೊಡಿ. ಸಕ್ಸಸ್ಫುಲ್ ಆಯಿತು. ಓಕೆನಾ? ಇಷ್ಟನ್ನು ಕೊಟ್ಕೊಂಡಾದ್ಮೇಲೆ ಯೂಸರ್ ನೇಮ್ ಬರುತ್ತೆ. ಒಂದು ಯೂಸರ್ ನೇಮು, ಈಗ ಅಲ್ಲಿ ನೀವು ಪಾಸ್ವರ್ಡ್ ಇಟ್ಟಿರ್ತೀರಲ್ಲ ಅದನ್ನು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗೋದು. ಅಷ್ಟೇ ಕೆಲಸ, ಏನೂ ಇಲ್ಲ. ಪಾಸ್ವರ್ಡ್ ಹಾಕಿ ಲಾಗಿನ್ ಆದರೆ ಈ ಥರ ಬರುತ್ತೆ. ಇದರ ಆದಮೇಲೆ ಈ ಥರ ನಮಗೆ ಈ ಥರ ಪೇಜ್ ತೋರಿಸುತ್ತೆ ನೋಡಿ. ಈಗ ಈ ಥರ ಪೇಜ್ ಬರುತ್ತೆ. ಈ ಥರ ಪೇಜಲ್ಲಿ ನೋಡಿ ಆನ್ಲೈನ್ ಇದ್ದರೆ ಆನ್ಲೈನ್ ಅಂತ, ಅಂದರೆ ಸೂರ್ಯ ಇದ್ದಾಗ, ಅಂದರೆ ಬೆಳಗಿಂದ ಆಲ್ಮೋಸ್ಟ್ ಬೆಳಗ್ಗೆ 6 ಗಂಟೆಯಿಂದಲೂ ತೋರಿಸುತ್ತೆ. ನಾನು ಅಬ್ಸರ್ವ್ ಮಾಡಿಲ್ಲ, ಬೆಳಗಿನ ಸಂಜೆವರೆಗೂ ಆನ್ಲೈನ್ ಅಂತ ತೋರಿಸುತ್ತೆ. ಆಮೇಲೆ ಡಿವೈಸ್ ID ಮತ್ತು ಲಾಸ್ಟ್ ಅಪ್ಡೇಟ್ ಇಷ್ಟು ನಿಮಿಷದಲ್ಲಿ ರಿಟರ್ನ್ ಇದು ಆ್ಯಪ್ ಅಪ್ಡೇಟ್ ಆಗಿತ್ತು ಅಂತ ತೋರಿಸುತ್ತೆ. ಮತ್ತು ನಾವು ಟೈಮರ್ ಕೂಡ ಸೆಟ್ ಮಾಡ್ಕೋಬೋದು, ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಮೋಟ್ರ್ ಆನ್ ಆಗಿರಬೇಕು ಅಂತಲೂ ನಾವು ಅಪ್ಡೇಟ್ ಮಾಡ್ಕೋಬೋದು. ಇದು ಮೋಟ್ರ್ ಆನ್ ಆ್ಯಂಡ್ ಆಫ್ನ ನಾವು ಇಲ್ಲಿ ನೋಡಿ, ಇದು ಮೋಟರ್ ಆಫ್ ಅಂತ ಇದೆಯಲ್ವಾ ರೆಡ್ ಕಲರ್ ಬಟನ್ ಮೇಲೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಕನ್ಫರ್ಮೇಷನ್ ಕೇಳುತ್ತೆ. ಆರ್ ಯು ಶೋರ್ ಟು ಸ್ಟಾರ್ಟ್ ಮೋಟರ್ ಅಂತ ಕೇಳುತ್ತೆ. ಆವಾಗ ಸ್ಟಾರ್ಟ್ ಅಂತ ಕೊಟ್ಟರೆ ಮೋಟ್ರ್ ಸ್ಟಾರ್ಟ್ ಆಗುತ್ತೆ. ಈ ಮೋಟ್ರ್ ಸ್ಟಾರ್ಟ್ ಆಗಿದೆಯಾ ಅಂತ ನಮಗೆ ಈಗ ಸಡನ್ನಾಗಿ ಅಪ್ಡೇಟ್ ಇಲ್ಲಿ ತೋರಿಸಲ್ಲ. ಆವಾಗ ಏನು ಮಾಡಬೇಕು, ಇಲ್ಲಿ ರಿಫ್ರೆಶ್ ಇದೆ ನೋಡಿ ಆರೋ ಮಾರ್ಕ್, ಇದನ್ನು ಹೀಗೆ ಕೊಟ್ಟರೆ ಆಗಿದೆಯಾ ಏನು ಅಂತ ತೋರಿಸುತ್ತೆ. 1 ನಿಮಿಷ. ಕೆಲವು ಸತಿ ಏನಾಗುತ್ತೆ, ಒಂದೇ ಸತಿ ಸ್ಟಾರ್ಟ್ ಆಗೋಲ್ಲ. ಅಂದರೆ ಏನೇ ಆಗಲಿ ನೆಟ್ವರ್ಕ್ ಆ್ಯಪ್ ಮೂಲಕ ವರ್ಕ್ ಮಾಡೋದಲ್ವ, ಅದಕ್ಕೆ ಆಗಲಿಲ್ಲ ಅಂದಾಗ 1 ನಿಮಿಷ, ಇದು 1 ನಿಮಿಷ ಟೈಮ್ ತೊಗೊಳುತ್ತೆ ಸ್ಟಾರ್ಟ್ ಆಗೋಕ್ಕೆ ಮೋಟ್ರು. ಆವಾಗ ಆಗಲಿಲ್ಲ ಅಂದರೆ ಮತ್ತೆ ರಿಪೀಟ್ ಇನ್ನೊಂದು ಸತಿ ಮಾಡ್ಬೋದು ನಾವು. ಮತ್ತು ನೋಡಿ, ನಾವು ಇಲ್ಲಿ ಟೋಟಲ್ ಇವತ್ತು ಎಷ್ಟು ಕಿಲೋಮೀಟರ್ ಎನರ್ಜಿ ಯೂಸ್ ಆಗಿ ಬಂದಿದೆ ಇದಾಗಿ ಪ್ಯಾನಲಿಂದ, ಮತ್ತು ಟೋಟಲ್ ರನ್ ಎಷ್ಟು ಅವರ್ ಆಗಿದೆ, 4 ಗಂಟೆ ಆಗಿದೆ ಇವತ್ತು, ಮತ್ತು ಎಷ್ಟು ವಾಟರ್ ಬಂದಿದೆ ಅದನ್ನು ತೋರಿಸುತ್ತೆ ನೋಡಿ. ಮೋಟ್ರ್ ಸ್ಟಾರ್ಟ್ ಆಗಿಲ್ಲ, ಮತ್ತು ರಿಪೀಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಅದು ಒಂದೊಂದು ಸತಿ ಹಂಗಾಗುತ್ತೆ, ಆಲ್ಮೋಸ್ಟ್ ಒಂದೇ ಸತಿಗೆ ಸ್ಟಾರ್ಟ್ ಆಗುತ್ತೆ, ಒಂದೊಂದು ಸತಿ ಏನಾದ್ರು ಒಂದು ಪ್ರಾಬ್ಲಮ್ ಇರುತ್ತೆ. ನೋಡಿ ಇವಾಗ ಸ್ಟಾರ್ಟ್ ಆಯಿತು, ಆನ್ ಅಂತ ತೋರಿಸ್ತಾ ಇದೆಯಲ್ವಾ, ಅಷ್ಟೇ. ಇವಾಗ ಮತ್ತೆ ನೀವು ರಿಪೀಟ್ ಆಫ್ ಮಾಡೋದೇನಿಲ್ಲ, ಸೇಮು ಇದ್ರ ಮೇಲೆ ಗ್ರೀನ್ ಕಲರ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶೋ ಟು ಸ್ಟಾಪ್ ಅಂತ ತೋರಿಸುತ್ತೆ. ಸ್ಟಾಪ್ ಅಷ್ಟೇ, ತುಂಬ ಈಸಿ ಇದೆ ನೋಡಿ. ಸ್ಟಾಪ್ ಆಯಿತು, ಇಷ್ಟೇ.